ಎಚ್ಡಿಕೆ ತೋಟದ ಮನೆಯನ್ನ ಪರಿಶೀಲನೆ ಮಾಡಿ ಈಗ ಅಧಿಕಾರಿಗಳು ತೆರಳಿದ್ದಾರೆ. ಬಾಡೂಟದ ಬಗ್ಗೆ ಪರಿಶೀಲನೆ ಮಾಡಿದ್ದಾರೆ. ಚುನಾವಣಾ ಅಧಿಕಾರಿಗಳು ಪರಿಶೀಲನೆ ಮಾಡಿ ಈಗ ತೆರಳಿರೋದು. ಊಟದ ವ್ಯವಸ್ಥೆ, ಚೇರು, ಪೆಂಡಾಲು ಎಲ್ಲವನ್ನ ಕೂಡ ಪರಿಶೀಲನೆ ಮಾಡಿ ಈಗ ವಾಪಸ್ ಆಗಿದ್ದಾರೆ. 50ಕ್ಕೂ ಹೆಚ್ಚು ಮಂದಿ ಸೇರಿದ್ರೆ ಖಂಡಿತವಾಗ್ಲೂ ಕೂಡ ನೀತಿ ಸಂಹಿತೆ ಉಲ್ಲಂಘನೆ ಆಗುತ್ತೆ. ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ಕುಟುಂಬಸ್ಥರಿಗೆ ಊಟದ ವ್ಯವಸ್ಥೆಯನ್ನ ಮಾಡಬಹುದು, ಆದರೆ ರಾಜಕೀಯ ನಾಯಕರು, ಮುಖಂಡರು ಅಲ್ಲಿಗೆ ಬರುವಂತಿಲ್ಲ. ಒಂದು ವೇಳೆ ಏನಾದರೂ ರಾಜಕೀಯ ನಾಯಕರು ಬಂದ್ರೆ ಸೀಸ್ ಮಾಡ್ತೀವಿ, ಚುನಾವಣಾಧಿಕಾರಿಗಳು ಹೇಳಿರೋದು. ಪರಿಶೀಲನೆ ಮಾಡಾದ ಮೇಲೆ ಸದ್ಯ ಒಳಗಡೆ ಯಾವುದೇ ರಾಜಕೀಯ ಮುಖಂಡರು ಬಂದಿಲ್ಲ ಇದುವರೆಗೂ ಕೂಡ. ಒಂದು ತಂಡ ಇಲ್ಲೇ ಇದ್ದು ಎಲ್ಲವನ್ನ ಪರಿಶೀಲನೆ ಮಾಡುತ್ತೆ. ಒಂದು ವೇಳೆ ಕುಮಾರಸ್ವಾಮಿ ಅವರೇನಾದ್ರೂ ನೀತಿ ಸಂಹಿತೆಯನ್ನ ಉಲ್ಲಂಘನೆ ಮಾಡಿದ್ರೆ ಕಾನೂನು ಕ್ರಮ ಆಗುತ್ತೆ. ಪರಿಶೀಲನೆ ಮಾಡಿದ ಬಳಿಕ ಚುನಾವಣಾ ಅಧಿಕಾರಿಗಳು ಮಾಹಿತಿಯನ್ನ ಕೊಟ್ಟಿದ್ದಾರೆ. ನೋಡಿ, ಚುನಾವಣಾ ಅಧಿಕಾರಿಗಳ ದಾಳಿ ಆಗುತ್ತೆ, ಪೊಲೀಸರು ಕೂಡ ಇರ್ತಾರೆ. ದಾಳಿ ಎಲ್ಲ ಆದ ಮೇಲೆ ಚುನಾವಣಾಧಿಕಾರಿಗಳು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾವೆಲ್ಲ ಕೂಡ ಪರಿಶೀಲನೆ ಮಾಡಿದ್ದೀವಿ, ಸರ್ಚ್ ಎಲ್ಲ ಆಗಿದೆ, 50ಕ್ಕಿಂತ ಹೆಚ್ಚು ಜನ ಸೇರಂಗಿಲ್ಲ, ಅದು ನೀತಿ ಸಂಹಿತೆ ಉಲ್ಲಂಘನೆ ಆಗುತ್ತೆ. ಅದರ ಜೊತೆಗೆ ಕುಟುಂಬಸ್ಥರಿಗೆ ಮಾತ್ರ ಆಯೋಜನೆ ಮಾಡಬೇಕು, ರಾಜಕೀಯ ಮುಖಂಡರುಗಳು ಯಾರು ಕೂಡ ಬರಂಗಿಲ್ಲ. ಊಟದ ವ್ಯವಸ್ಥೆ, ಚೇರು, ಪೆಂಡಾಲು ಎಲ್ಲವನ್ನ ಕೂಡ ಪರಿಶೀಲನೆ ಮಾಡಿ ಈಗ ಚುನಾವಣಾಧಿಕಾರಿಗಳು ಹೊರಟೋಗಿದ್ದಾರೆ. ಆದ್ರೆ ಒಂದು ತಂಡ ಅಲ್ಲೇ ಇದೆ.